ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ 3ನೇ ಆಷಾಢ ಶುಕ್ರವಾರದ ಸಂಭ್ರಮವನ್ನು ಮಾಡಿರ್ತಕ್ಕಂಥದ್ದು. ಆದರೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ VIP ಗಳ ಒಂದು ಹಾವಳಿಯಿಂದಾಗಿ ಧರ್ಮದರ್ಶನದಲ್ಲಿ ಹೋಗ್ತಾ ಇರ್ತಕ್ಕಂಥ ಭಕ್ತಾದಿಗಳಿರಬಹುದು, 2,000 ರೂಪಾಯಿಗಳ ಟಿಕೆಟ್ ಅನ್ನು ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥ ಭಕ್ತಾದಿಗಳಿರಬಹುದು, ಜೊತೆಗೆ 300 ರೂಪಾಯಿಗಳ ಒಂದು ಟಿಕೆಟ್ ಅನ್ನು ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥ ಭಕ್ತಾದಿಗಳೆಲ್ಲರೂ ಕೂಡ ಒಂದು ರೀತಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ನಾವು ದೃಶ್ಯದಲ್ಲಿ ಕೂಡ ಕಾಣಬಹುದು, ಬೆಳಗಿನಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇರ್ತಕ್ಕಂಥ ಭಕ್ತಾದಿಗಳೆಲ್ಲರೂ ಕೂಡ ದೇವಿಯ ದರ್ಶನವನ್ನು ಮಾಡ್ಲಿಕ್ಕೆ ಆಗದೆ ಗಂಟೆಗಟ್ಟಲೆ ಒದ್ದಾಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ ರೆಡ್ಡಿ ಅವರು ಇರಬಹುದು, ಜೊತೆಗೆ ಕಮಿಷನರ್ ಸೀಮಾ ಲಾಟ್ಕರ್ ಅವರು ಇರಬಹುದು, ಜೊತೆಗೆ ಚಾಮುಂಡೇಶ್ವರಿ ಕ್ಷೇತ್ರದ ಕಾರ್ಯದರ್ಶಿಗಳಾದಂತಹ ರೂಪ ಅವರು ಇರ್ಬೋದು, ಇವರೆಲ್ಲರೂ ಕೂಡ ಸ್ಥಳಕ್ಕೆ ಬಂದು ಆ ಭಕ್ತಾದಿಗಳ ಒಂದು ಪರಿಸ್ಥಿತಿಯನ್ನು ಗಮನಿಸ್ತಾ ಇರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಬೆಳಗಿನಿಂದಲೂ ಕೂಡ ಭಕ್ತಾದಿಗಳು ದರ್ಶನವನ್ನು ಮಾಡ್ಲಿಕ್ಕೆ ಆಗದೇ ಇರುವಂಥ ಒಂದು ಸ್ಥಿತಿ ಇಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು ನಾವು ದೃಶ್ಯದಲ್ಲಿ ಕೂಡ ಕಾಣಬಹುದು. ಇಲ್ಲಿ ಬಂದಿರತಕ್ಕಂಥವ್ರೆಲ್ಲರೂ ಕೂಡ VIP ಗಳೇ VVIPಗಳೇ. ಹೀಗಾಗಿ VIP ಗಳ ಒಂದು ಹಾವಳಿಯಿಂದಾಗಿಯೇ ಧರ್ಮದರ್ಶನದಲ್ಲಿ ಬರತಕ್ಕಂಥ ಭಕ್ತಾದಿಗಳು ಸತತ 8 ರಿಂದ 9 ಗಂಟೆ ನಿಲ್ಲುವಂತಹ ಒಂದು ಸ್ಥಿತಿಯಾಗಿದೆ. 300 ರೂಪಾಯಿಗಳಿರಬಹುದು, ಜೊತೆಗೆ 2,000 ರೂಪಾಯಿಗಳಿರಬಹುದು. ಈ ಟಿಕೆಟ್ ಅನ್ನು ತೆಗೆದುಕೊಂಡು ಬಂದಂತಹ ಭಕ್ತಾದಿಗಳು ಕೂಡ ಒದ್ದಾಡುವಂತಹ ಒಂದು ಸ್ಥಿತಿ ಇಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು ನಾವು ದೃಶ್ಯದಲ್ಲೂ ಕೂಡ ಕಾಣಬಹುದು. 2,000 ರೂಪಾಯಿಗಳ ಟಿಕೆಟ್ ಅನ್ನು ತಂದಂಥವ್ರು ದರ್ಶನವನ್ನ ಮಾಡ್ಲಿಕ್ಕೆ ಆಗದೇ ಇರುವಂತಹ ಒಂದು ಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ನಾವು ಗಮನಿಸಬಹುದು, ಇದೆಲ್ಲವೂ ಕೂಡ ಆಗಿರ್ತಕ್ಕಂಥದ್ದು VIP ಗಳ ಒಂದು ಸಂಖ್ಯೆ ಹೆಚ್ಚಾಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಭಕ್ತಾದಿಗಳು ಮಳೆ ಬಂದರೂ ಕೂಡ ನಿಂತು ಹೋಗ್ಬೇಕಾದಂತಹ ಪರಿಸ್ಥಿತಿ ಇರತಕ್ಕಂಥದ್ದು. 2,000 ರೂಪಾಯಿಗಳ ಒಂದು ಟಿಕೆಟ್ ಅನ್ನು ತಂದರೂ ಕೂಡ ಎಲ್ಲಿಯೂ ಕೂಡ ಅವ್ರಿಗೆ ದೇವಿಯ ದರ್ಶನವನ್ನು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಹೀಗಾಗಿ ಆಕ್ರೋಶಗೊಂಡಂತಹ ಭಕ್ತಾದಿಗಳು ಪೊಲೀಸರು ಜೊತೆಗೆ ಚಾಮುಂಡೇಶ್ವರಿ ಕ್ಷೇತ್ರದ ಪ್ರಾಧಿಕಾರದ ಸಿಬ್ಬಂದಿಗಳೇನಿದ್ದಾರೆ ಇವ್ರ ಮೇಲೆ ತರಾಟೆಗೆ ತೆಗೆದುಕೊಳ್ಳುವಂತ ಒಂದು ಕೆಲಸವನ್ನ ಮಾಡಲಾಗ್ತಾ ಇರತಕ್ಕಂಥದ್ದು. ಈಗ ನಾನು ಒಂದಷ್ಟು ಜನ ಭಕ್ತರನ್ನು ನಾ ಮಾತನಾಡಿಸ್ತಾ ಹೋಗ್ತೀನಿ. ಭಕ್ತಾದಿಗಳು ಎಷ್ಟರ ಮಟ್ಟಿಗೆ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಅಂತ ಹೇಳಿ 2,000 ರೂಪಾಯಿಗಳ ಟಿಕೆಟ್ ಅನ್ನ ತಂದಿರತಕ್ಕಂಥ ಭಕ್ತರನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಏನ್ ಸಮಸ್ಯೆ ಆಗಿದೆ? ಸರ್, ನಾವು 10ವರೆಗೆ ಇಲ್ಲಿ ಬಂದಿದ್ದೀರಿ. 2,000 ರೂಪಾಯಿ ಟಿಕೆಟ್ ತಗೊಂಡು ನಾವು ಬಂದಿದ್ದೀರಿ. ಇಲ್ಲಿ ವ್ಯವಸ್ಥೆ ಏನಿದೆ, ಯಾವ ಥರ ಇದೆ ಅಂದರೆ MLAಗಳು ಮಿನಿಸ್ಟ್ರಿಗಳು ಅವ್ರ ಮಕ್ಕಳು ಅವ್ರ PAಗಳೆಲ್ಲ ಡೈರೆಕ್ಟಾಗಿ ಹೋಗ್ಬೋದು. ನಮ್ಮನೆ ಕ್ಯೂನಲ್ಲಿ ನಿಲ್ಲಿಸ್ತಾ ಇದ್ದಾರೆ. ಕೇಳಿದ್ರೆ ನೀವು ದುಡ್ಡು ತಗೊಂಡು ವಾಪಸ್ ಹೋಗಿ ಅಂತಾರೆ. ಸರ್, ವ್ಯವಸ್ಥೆ ನಡ್ಸೋಕ್ಕಾಗಲ್ಲ, ಏನಕ್ಕೆ ಸರ್ ಈ ಥರ ಮಾಡ್ತಾರೆ? ಇಲ್ಲಿ ಕ್ಲಬ್ ಮಾಡಿ ಎಲ್ಲ ಒಂದೇ ಕ್ಯೂನಲ್ಲಿ ಬಿಡ್ತಾ ಇದ್ದಾರೆ. ಮೋರ್ ದೆನ್ 4 ಅವರ್ಸ್ ಆಗಿದೆ ಸರ್ ನಾವು ಇಲ್ಲಿ ಬಂದು. ಇಲ್ಲಿ ಸರ್ ಡೈರೆಕ್ಟ್ ಆಗಿ ಬಿಸ್ನೆಸ್ ಮಾಡ್ಕೊಂಡ್ಬಿಡ್ರಿ. ಇಲ್ಲಿ ದಯವಿಟ್ಟು ಧರ್ಮದರ್ಶನ ನಿಲ್ಲಿಸ್ಬಿಡ್ಲಿ. 5,000 ಟಿಕೆಟು 10,000 ಟಿಕೆಟ್ ಮಾಡ್ಬಿಡ್ಲಿ. ಯಾಕಂದ್ರೆ ಇಲ್ಲಿ ದೇವರ ಒಂದು ಭಕ್ತಿಯ ಪ್ರತೀಕ ಸರ್ ಇದು. ಚಾಮುಂಡೇಶ್ವರಿ ಅನ್ನೋದು ನಾಡ ದೇವತೆ. ಅಂದ್ರೆ VIP ಗಳಿಗೆ 2,000 ಟಿಕೆಟ್ ಕೊಟ್ಟು ತಗೊಂಡು ಬರಕ್ ಆಗದೆ ಅಂತ ಸ್ಥಿತಿ ಇದೆ ಅಂತ ಸರ್? ಖಂಡಿತ ಇದೆ ಸರ್. ಈಗ ನಾನು 2,000 ರೂಪಾಯಿ ಪೇ ಮಾಡಿ ನಾನು ಬಂದಿದ್ದೀನಿ. ಬಟ್ ಇಲ್ಲಿ ನನ್ನನ್ನು ಮಾಮೂಲಿ ನಾರ್ಮಲ್ ದರ್ಶನಕ್ಕೆ ಬಿಡ್ತಾ ಇದ್ದಾರೆ. ಇಲ್ಲಿ ಏನಿದೆ ಸರ್, ನಾಡ ದೇವತೆ ಅಂದ್ಬಿಟ್ಟು ಪ್ರತಿಯೊಬ್ಬರು ಬರೋದು. ಇಲ್ಲಿ ಅವ್ರು ಏನ್ ಮಾಡ್ತಾರೆ, ಲೀಗಲ್ ಆಗಿ ಬಿಸ್ನೆಸ್ ಮಾಡ್ಕೊಳ್ಳಿ ಸರ್. ಅವ್ರ ಕೈಲಿ ವ್ಯವಸ್ಥೆ ನಡ್ಸಕ್ ಆಗಲ್ಲ. ಬಿಸ್ನೆಸ್ 2,000 3,000 ರೂಪಾಯಿ ಕ್ಲಬ್ ಮಾಡಿ ಬಿಡ್ತಾ ಇದ್ದಾರೆ. ಜೊತೆಲೆ ಕೆಳಗಡೆ ಅಲ್ಲಿಂದ ಮಾತ್ರ ಬಸ್ಸಲ್ಲಿ ಕರ್ಕೊಂಡ್ಬಂದು ಇಲ್ಲಿ ಬಿಡ್ತಾರೆ. ಇಲ್ಲಿಂದ ಮತ್ತೆ ನಮ್ಮನ್ನ ಇಲ್ಲಿ 300 ರೂಪಾಯಿ ಕೇಳಿ ಕಳಿಸ್ತಾ ಇದ್ದಾರೆ. VIP ಮಾತ್ರ ಸಪರೇಟ್ ಲೈನ್ ಮಾಡಿ ಕಳಿಸ್ತಾ ಇದ್ದಾರೆ. ಈಗ ನಾವು 2,000 ರೂಪಾಯಿ ಕೊಟ್ಟಿರೋರು ಇಲ್ಲಿ ಲೈನಲ್ಲಿ ನಿಂತಿದೀವಿ. ಆ ಕಡೆ ನಿಂತಿರೋರು ಟಿಕೆಟ್ ಇಲ್ದೇನೆ ರೆಕಮೆಂಡ್ ಮೇಲೆ ಬಂದಿರೋರು. ನಾವೀಗ 2,000 ರೂಪಾಯಿ ಕೊಟ್ಬಿಟ್ಟು 300 ರೂಪಾಯಿ ಟಿಕೆಟ್ ಹೋಗಿ ಅಂತಾರೆ. 1,700 ರೂಪಾಯಿ ವಾಪಸ್ ಬಿಡ್ಲಿ. ಏನು ಮೇಂಟೈನ್ ಮಾಡಕ್ಕಾಯ್ತಲ್ಲ. DC ಅಲ್ಲೇ ಇದಾರೆ, ಬಂದು ಇಲ್ಲಿ ಮಳೆ ನಿಂತಿದೆ ಬಿಡ್ಬೇಕು ಅಂತ ಗೊತ್ತಿಲ್ವಾ ಅವ್ರಿಗೆ? DC ಇದ್ದು ಏನ್ ಮೇಂಟೈನ್ ಮಾಡ್ತಾ ಇದಾರೆ? ಇಲ್ಲಿ DC ಇದಾರೆ, ಮೆಂಬರ್ಸ್ ಎಲ್ಲ ಇದಾರೆ. ಯಾರು ಬಂದ್ಬಿಡ್ತಾ ಇದಾರೆ ಇಲ್ಲಿ? ನಾವು ಪಬ್ಲಿಕ್ ಬೆಲೆ ಇಲ್ವಾಗಿದ್ರೆ ಹಾಗೆ VIP ಏನಾ ಬೆಲೆ? ಒಂದು ವ್ಯವಸ್ಥೆ ಇಲ್ಲ ಇಲ್ಲಿ. ಏನೋ ಮಳೆಲೆಲ್ಲ 2,000 ಕೊಟ್ಟು ಮಳೆಲಿ ನೆನೆಯುವಂತ ಇದೇನಿದು. ನಾವು ರೆಕಮೆಂಡೆಡ್ ಮಾಡೇ ಬರ್ಬೋದು. ಇದು ಆಕ್ರೋಶಗೊಂಡಿರ್ತಕ್ಕಂಥ ಭಕ್ತಾದಿಗಳ ಒಂದು ಮಾತುಗಳಾಗಿರ್ತಕ್ಕಂಥದ್ದು. ಮುಖ್ಯವಾಗಿ 2,000 ರೂಪಾಯಿಗಳ ಟಿಕೆಟ್ ತಗೊಂಡಿದ್ದೀವಿ, 300 ರೂಪಾಯಿಗಳ ಟಿಕೆಟ್ ಅನ್ನು ತೆಗೆದುಕೊಂಡಿದ್ದೀವಿ. ಆದ್ರೆ ಇಲ್ಲಿ VIP ಗಳ ಹಾವಳಿ ಆಗಿದೆ. ಇಲ್ಲಿ ಬರ್ತಕ್ಕಂಥ ಪೊಲಿಟಿಷಿಯನ್ಗಳಿರ್ಬೋದು, ಅವರ ಸ್ನೇಹಿತರಿರ್ಬೋದು, ಅವರ ಸಂಬಂಧಿಗಳೆಲ್ಲರೂ ಕೂಡ VIP ಅಂತ ಹೇಳಿ ಕನ್ಸಿಡರ್ ಮಾಡಿ ಅವ್ರನ್ನ ಒಳಗಡೆ ಬಿಡ್ತಾ ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಭಕ್ತಾದಿಗಳೆಲ್ಲರೂ ಕೂಡ ಪರದಾಡುವಂತಹ ಒಂದು ಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಜೀವನ್ ಜೊತೆ ಪುನೀತೇಶ್, TV5 ಮೈಸೂರು. ಕಳಿಸ್ಕೊಡ್ತೀವಿ. ಆಯ್ತು, ಓಕೆ.
ಇಷ್ಟು ಜನ ವಿ ಐ ಪಿ ಅದೆಲ್ಲ ಸರ್ ಮ್ಯಾಮ್ ಅವಾಗ ಹೋಗ್ತಾ ಇದ್ದೀವಿ. ಯಾಕೆ